ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಜಾನು ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ, 2 ಫಂಕ್ಷನ್ ಇದೆ, ಬಂದವರ ಇದೆ, ಹೋಗ್ತಾ ಇದ್ದೀವಿ. ಸ್ನಾನ ಎಲ್ಲ ಆಯಿತು. ಇವತ್ತು ಟಿಫನ್ ಏನೂ ಇಲ್ಲ, ಎಲ್ಲರೂ ಹೋಗ್ತಾ ಇದ್ದೀವಿ. ಸ್ವಲ್ಪ ರೈಸ್ ಮಾಡಿ ಇಟ್ಟಿದ್ದೀನಿ. ಅಮ್ಮ ಚಿಕ್ಕಮ್ಮ ಎಲ್ಲ ಇಲ್ಲೇ ಬರ್ತಾ ಇದ್ದಾರೆ, ನಮ್ಮೂರ ಹತ್ರನೇ. ಅದಕ್ಕೆ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಆ ಕಡೆ ಹೋಗೋದು. ಅದಕ್ಕೆ ಅಮ್ಮ ಚಿಕ್ಕಮ್ಮ ಎಲ್ಲ ಬರ್ತಾ ಇದ್ದಾರೆ. ನಾನು ರೆಡಿ ಆಗೋಷ್ಟರಲ್ಲಿ ಅವರು ಅಲ್ಲಿಂದ ಬರ್ತಾರೆ. ಬಂದವ್ರಿಗೆ ಹೋಗೋದು. ಒಂದು ದೊಡ್ಡಮ್ಮದು, 2 ದೊಡ್ಡಮ್ಮದೆ. ಒಂದು ದೊಡ್ಡಮ್ಮನ ಮಗಳದು, ಇನ್ನೊಂದು ದೊಡ್ಡಮ್ಮ ಅವ್ರದ್ದು. ಇಬ್ಬರು ದೊಡ್ಡಮ್ಮ ಅವರೇ ಆಗಬೇಕು. ಮಿಸ್ ಮಾಡೋಂಗಿಲ್ಲ, ಹೋಗಲೇಬೇಕು. ಹೋಗ್ತಾ ಇದ್ದೀವಿ. 9:30 ಏನೋ ಆಗಿದೆ ಈಗ. ಇನ್ನೂ ರೆಡಿಯಾಗಿ ಹೋಗೋಷ್ಟರಲ್ಲಿ ಒಂದು 11-12 ಆಗುತ್ತೆ. ಸ್ವಲ್ಪ ರೈಸ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ತಿಂದ್ಬಿಟ್ಟೇ ಹೋಗ್ಬಿಡೋದು, ಲೈಟಾಗಿ ಸ್ವಲ್ಪ ಟಿಫನ್ ಮಾಡಿಕೊಂಡು ಹೋಗೋದು. ಗೊಜ್ಜೆಲ್ಲ ಇದೆ, ಸ್ವಲ್ಪ ಸಾಂಬಾರಿದೆ ಅಷ್ಟೇ. ಇನ್ನು ಸ್ಪೆಷಲಾಗಿ ಟಿಫನ್ ಏನೂ ಮಾಡಲಿಲ್ಲ. ಎಲ್ಲರೂ ಅಲ್ಲೇ ಹೋಗ್ತೀವಲ್ವ, ಹಾಗಾಗಿ ಏನೂ ಮಾಡಲಿಲ್ಲ. ಫ್ರೆಂಡ್ಸ್, ಇನ್ನು ಫಂಕ್ಷನ್ಸು ಅಂತ ಬಂದರೆ ಡ್ರೆಸ್ದೇ ಒಂದು ತಲೆನೋವು. ಯಾವ್ದು ಹಾಕ್ಕೊಳ್ಳೋದು ಅಂತ ಹೊಸದೇನಾದರೂ ಇದ್ದರೆ ಹಾಕ್ಕೊಂಡ್ಬಿಡ್ತೀವಿ. ಇಲ್ಲ ಅಂದರೆ ಇರೋದನ್ನೆಲ್ಲ ತೆಗೆದು ನೋಡಿ ಯಾವ್ದು ಹಾಕ್ಕೊಳ್ಳೋದು ಅಂತ ಅದರಲ್ಲೇ ಟೈಮ್ ಎಷ್ಟೋ ವೇಸ್ಟ್ ಆಗಿಬಿಟ್ಟಿರುತ್ತೆ ಯೋಚನೆ ಮಾಡೋಷ್ಟರಲ್ಲಿ. ನಾನು ಹಾಗೆ ತುಂಬ ಯೋಚನೆ ಮಾಡಿ ಯಾವ್ದು ಹಾಕ್ಕೊಳ್ಳಿ ಅಂತ ಯಾವಾಗಲೂ ಯೋಚನೆ ಮಾಡಿ ಹಾಕ್ಕೊತೀನಿ. ಅದು ಹಾಕ್ಕೊಂಡಿದ್ದೆ, ಇದು ಹಾಕ್ಕೊಂಡಿದ್ದೆ ಅಂತ ಅಂದ್ಕೊಂಡೇ ಹಾಕ್ಕೊಳ್ಳೋದು. ಇನ್ನು ಯಾವಾಗಲೂ ಹೊಸದೇ ಹಾಕಬೇಕು ಅಂತ ಹಾಕೋದಕ್ಕೆ ಎಲ್ಲಿ ಹೋಗೋದು ಇರಲ್ವಲ್ಲ. ಯಾವಾಗಲೂ ಪ್ರತಿಯೊಂದು ಫಂಕ್ಷನ್ಗೂ ಹೊಸದೇ ತೊಗೊಳೋದಕ್ಕಾಗಲ್ಲ. ಅದಕ್ಕೆ ಇರೋದ್ರಲ್ಲಿ ಯಾವುದೋ ಒಂದು ನೋಡಿ ಸಾರಿ ಹಾಕ್ಕೊಳ್ಳೋಣ ಅಂತ ಬಂದೆ. ನೋಡಿ, ಬೀರು ಓಪನ್ ಮಾಡ್ತಾಯಿದ್ದೀನಿ. ಇದೆಲ್ಲ ನಂದು ಸಿಲ್ಕ್ ಮತ್ತು ಸೆಮಿ ಸಿಲ್ಕ್ ಕಾಟನ್ ಸ್ಯಾರೀಸು ಒಂದು ಸೈಡು. ಇದರಲ್ಲಿ ಸ್ವಲ್ಪ ಆರ್ಡಿನರಿ ಸ್ಯಾರೀಸು ಮಿಕ್ಸ್ ಆಗಿದೆ. ಇದೆಲ್ಲ ಫಂಕ್ಷನ್ಗೆ ಉಟ್ಕೊಂಡು ಹೋಗೋದೆ. ಮಾಮೂಲಿ ಮನೇಲಿ ಉಟ್ಕೊಳ್ಳೋದೆಲ್ಲ ಫ್ರೆಂಡ್ಸ್ ಬೇರೆ ಸೈಡ್ ಇಟ್ಟಿದ್ದೀನಿ. ಇದರಲ್ಲಿ ಒಂದು 5-6 ಆರ್ಡಿನರಿ ಸ್ಯಾರೀಸ್ ಮಿಕ್ಸ್ ಆಗಿಬಿಟ್ಟಿದೆ. ಇಲ್ಲಿವರೆಗೂ ಇದೆ. ಇನ್ನು ಇದೆಲ್ಲ ಸಿಲ್ಕು, ಸೆಮಿ ಸಿಲ್ಕ್, ಕಾಟನ್ ಸಿಲ್ಕ್, ಆ ಥರದ್ದೆಲ್ಲ ಫಂಕ್ಷನ್ನು ಬೇರೆ. ಇದೆಲ್ಲ ಅಷ್ಟೇ, ಆಲ್ಮೋಸ್ಟ್ ಇದೆಲ್ಲ ಅಷ್ಟೇ. ಇದೆಲ್ಲ ಸಿಲ್ಕ್ ಸ್ಯಾರೀಸೇ. ಇದರಲ್ಲಿ ಯಾವ್ದು ಹಾಕ್ಕೊಳ್ಳೋದು ಅಂತ ನೋಡ್ತಾ ಇದ್ದೀನಿ. ಯಾವ್ದು ಹಾಕ್ಕೊಳ್ಳೋದು ಅಂತ ನೋಡಿ ಮತ್ತೆ ಒಂದು ಯೆಲ್ಲೋ ಕಲರ್, ಸ್ವಲ್ಪ ಬ್ಲ್ಯಾಕು ಮತ್ತು ಮೆಂತ್ಯ ಅಲ್ಲ, ಯೆಲ್ಲೋ ಕಲರ್, ಗ್ರೀನಿಶು, ಸ್ವಲ್ಪ ಯೆಲ್ಲೋ ಗ್ರೀನಿಶ್ ಬರುತ್ತೆ. ಅದು ನೋಡಿ, ಇದು ಹಾಕ್ಕೊಳ್ಳೋಣ ಅಂತ ಎತ್ಕೊಂಡೆ. ಅದೆಲ್ಲ ಲಾಸ್ಟ್ಗೆ ನೋಡಿ, ಇದು ಪಿಂಕು, ಇದು ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಇದು ಬೇಡ ಅನಿಸ್ತು. ಇದು ಅದ್ರ ಮೇಲ್ಗಡೆ ಇರೋದು ಹಾಕ್ಕೊಳ್ಳೋಣ ಅಂತ ಎತ್ಕೊಂಡಿದ್ದೀನಿ. ಅದು ವಾಷಬಲ್ಲು, ಇದನ್ನು ವಾಶು ಮಾಡ್ಬೋದು. ಇನ್ನು ಸಿಲ್ಕ್ ಸ್ಯಾರಿ, ಅದು ನಾನ್ ವೆಜ್ ಬೇರೆ. ಸಿಲ್ಕ್ ಸ್ಯಾರಿ ಎಲ್ಲ ಗಲೀಜಾಗ್ಬಿಡುತ್ತೆ, ಶೆಕೆ ಬೇರೆ ಅಲ್ವಾ. ಅದನ್ನು ವಾಶ್ ಮಾಡೋಂಗಿಲ್ಲ, ಡ್ರೈ ಕ್ಲೀನೇ ಮಾಡಿಸ್ಬೇಕು. ಅದಕ್ಕೋಸ್ಕರ ನೋಡಿ, ಈ ಸ್ಯಾರಿ ಹಾಕ್ಕೊಂಡ್ರೆ ಡ್ರೈ ಕ್ಲೀನ್ ವಾಷಬಲ್, ಇದು ವಾಶ್ ಮಾಡ್ಕೊಬೋದು ಅಂತ ನೋಡಿ ಸ್ಯಾರಿ ಹಾಕ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಲುಕ್ ಕೊಡುತ್ತೆ. ಇದು ಸಿಂಪಲ್ ಆದರೂ ತುಂಬ ಲುಕ್ ಕೊಡುತ್ತೆ. ಇದು ನನ್ನ ತಂಗಿ, ನಮ್ಮ ಚಿಕ್ಕಪ್ಪನ ಮಗಳು ಕೊಟ್ಟಿದ್ದು ಸ್ಯಾರಿ ಅಂತ. ತುಂಬ ಇಷ್ಟ ಆಗುತ್ತೆ, ಉಟ್ಕೊಳ್ಳೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ. ತುಂಬ ಈಸಿ ಅಂತ ಅನಿಸುತ್ತೆ, ಯಾಕೆಂದರೆ ಇದು ಫ್ರಿಲ್ ಎಲ್ಲ ಚೆನ್ನಾಗಿ ಬರುತ್ತೆ. ಸ್ಯಾರಿ ಫ್ರಿಲ್ಲು ಮತ್ತು ಫಲ್ಲೆಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ. ವಾಷಬಲ್ ಇದು. ಅದಕ್ಕೆ ಇದನ್ನೇ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ಶೆಕೆ ಸಿಲ್ಕ್ ಸ್ಯಾರೀಸ್ ಎಲ್ಲ ಹಾಕ್ಕೊಂಡ್ರೆ ಅದು ಡ್ರೈ ಕ್ಲೀನ್ ಫೈನಲಿ ಇದು ಹಾಕ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡು ತೆಗೆದಿಟ್ಕೊಂಡೆ. ಸ್ಯಾರಿನ ಐರನ್ ಎಲ್ಲ ಆಗಿದೆ, ಇದು ಹಾಕ್ಕೊಂಡು ಹೋಗೋದಕ್ಕೆ. ಇನ್ನು ಇದಕ್ಕೆ ಜುವೆಲ್ಸ್ ಬಂದು ಟೀಕಾ ಚೈನ್ ಮತ್ತು ಮುತ್ತಿನ ಒಲೆ ಜುಮ್ಕ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಟ್ರೆಡಿಷ್ನಲ್ ಆಗಿರುತ್ತೆ ಅಂತ ಟ್ರೆಡಿಷ್ನಲ್ ಲುಕ್ಕಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಫೈನಲಿ ಈ ಥರ ರೆಡಿ ಆದೆ. ಸಿಂಪಲ್ಲಾಗಿ, ತುಂಬ ಗ್ರ್ಯಾಂಡಾಗಿ ಏನೂ ಆಗಲಿಲ್ಲ. ಸಿಂಪಲ್ಲಾಗಿ ಈ ಥರ ಹಾಕ್ಕೊಂಡು ಹೋಗ್ತಾ ಇದ್ದೀರಿ. ನಾನು, ಅಮ್ಮ. ಇದು ಅಮ್ಮ ಎಲ್ಲ ಕಲರ್ ಸ್ಯಾರಿ. ಅಮ್ಮಂಗೆ ಕಾರಲ್ಲೆಲ್ಲ ಹೋದರೆ ಆಗಲ್ಲ, ಅವ್ರಿಗೆ ಒಂಥರ ಅವ್ರಿಗೇನೋ ವಾಮಿಟ್ ಬರ್ತಾ ಇರುತ್ತೆ. ಅದಕ್ಕೆ ಎಲ್ಲ ಕಚ್ಚಿ ಬಿಟ್ಕೊಂಡಿದ್ದಾರೆ. ಇದು ಚಿಕ್ಕಮ್ಮ ಅಮ್ಮ ನಮ್ಮೂರಲ್ಲೇ, ಒಂದೇ ಊರಲ್ಲೇ ಇದ್ದಾರೆ. ಅಮ್ಮ ಚಿಕ್ಕಮ್ಮ ಇರೋರು ಬಸ್ ನಿಲ್ತವ್ರೆ. ಬಸ್ಗೆಲ್ಲ ಕಾಯ್ತಿದ್ದ ಬಸ್ ಸ್ಟಾಪ್. ಫ್ರೆಂಡ್ಸ್, ಪಾರ್ಕಿಂಗ್ ಇಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ವೆಹಿಕಲ್ಸ್ ಎಲ್ಲ ಊರು ಒಳಗಡೆ ಬಿಡ್ತಾ ಇಲ್ಲ. ತುಂಬ ಟ್ರಾಫಿಕ್ ಆಗಿಬಿಡುತ್ತೆ, ಓಡಾಡೋದಕ್ಕಾಗಲ್ಲ ಅಂತ ಎಲ್ಲ ಇಲ್ಲೇ 2 ಕಿಲೋಮೀಟರ್ ಆಚೆನೇ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇಲ್ಲೇ ಮಾಡಿದ್ದಾರೆ. ಒಳಗಡೆ ಏನು ವೆಹಿಕಲ್ಸು ಹೋಗ್ತಾ ಇಲ್ಲ. ಮತ್ತು ಬರೋರಿಗೆ ಹೋಗೋರಿಗೆ ಎಲ್ಲ ಆಟೋ, ಅವರೇ ಬಂದವ್ರದವರೇ ಆಟೋ ಬಿಟ್ಟಿದ್ದಾರೆ. ಗೇಟಿಂದ ಊರಿಗೆ ಆಟೋ ಅಲ್ಲೇ ಹೋಗೋದು, ಆಟೋ ಅಲ್ಲೇ ಬರೋದು. ಸೀಟ್ ಕೆಂಪನಳ್ಳಿಯಾಗ ಅವ್ರದ್ದು ದ್ಯಾವ್ರ ಇದೇ ಸೀಟ್ ಹೋಗ್ಬೇಕು.
ಆಟೋಗ್ಲ ಹೋಗೋದು. ಊರು ಒಳಗಡೆ ವೆಹಿಕಲ್ಸ್ ಏನೋ ಬರಬಾರ್ದು ಅಂತ JCBನ ಅಡ್ಡ ನಿಲ್ಲಿಸಿದ್ರು ಗೇಟಲ್ಲಿ. ಏನು ಆಟೋ ಇನ್ನೂ ಅಲ್ಲ ಹೋದಾಗ್ತಾ ಊರು ಒಳಗಡೆ ಜಾಸ್ತಿ ಹೋಗ್ಬೇಕಂತ. ದೂರ ಆದರೆ ಹೆಂಗಕ್ಕ ಹೋಗೋದು? ಇನ್ನೂ ಕಾಣ್ತಾನೆ ಇಲ್ಲ, ಮನೆಯಲ್ಲೇ ಕಾಣ್ತಿಲ್ಲ. ಈಗ ಇಲ್ಲೇ ಅವ್ರೆ ನೋಡು. ಅಲ್ಲ ಇವ್ರು ಇಲ್ಲವ್ರೆ ನೋಡು. ಅಂದರೆ ವಾಕ್ ಮಾಡ್ತಾರೆ ಫ್ರೆಂಡ್ಸ್. ಇವರೇ ನಮ್ಮ ಅಕ್ಕ ಬಾವ ಮತ್ತು ಅವ್ರ ಮಕ್ಕಳು. ಅವ್ರದ್ದು ಬ್ಯಾನರಲ್ಲಿ ಹಾಕಿರೋದು. ದಾವ್ರ ಮಾಡೋರ್ನೆಲ್ಲ ಮಾತಾಡಿಸ್ಕೊಂಡು ಊಟಕ್ಕೆ ಬಂದ್ವಿ. ನಮ್ಮ ಬಾವ ಕರ್ಕೊಂಬಂದು ಇಲ್ಲಿ ಬಿಟ್ಟರು. ಅವ್ರ ಮನೆ ಹುಡ್ಕಾಡೋಷ್ಟರಲ್ಲಿ ಸಾಕಾಗೋಯ್ತು. ಅಂದರೆ ನಮ್ಮ ಅಕ್ಕ ಅವ್ರ ಮನೆಯಲ್ಲ, ಅವ್ರ ಗುಂಪಿನವ್ರು ಇರ್ತಾರಲ್ಲ, ಅವ್ರ ಪಕ್ಕದ ಊರಲ್ಲಿ ಮಾಡಿದ್ದು. ಅವ್ರ ಮನೆ ನಾವು ನೋಡಿರಲಿಲ್ಲ, ಮತ್ತು ಯಾರೂ ಪರಿಚಯ ಇರಲಿಲ್ಲ. ನಮ್ಮ ರಿಲೇಟಿವ್ಸ್ ಎಲ್ಲ ನಮ್ಮ ಅಕ್ಕ ಅವ್ರ ಮನೆ ಹತ್ರನೇ ಇದ್ರಂತೆ. ಅವರೆಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗಿದ್ರು. ನಾವು ಹೋಗೋಷ್ಟರಲ್ಲಿ ಕರ್ಗ ಬಂಡಿ ಎಲ್ಲ ಅದು ಒತ್ಬಿಟ್ಟು ಕೆಳಗಡೆ ಇಳಿಸ್ಬಿಟ್ಟಿದ್ರು. ಅದು ಹೊರುವಾಗ ಹೋಗಿದ್ರೆ ಚೆನ್ನಾಗಿರ್ತಾಯಿತ್ತು. ಹೊರುವಾಗ ನಾವು ಹೋಗೋಷ್ಟರಲ್ಲಿ ಎಲ್ಲ ಇಳಿಸ್ಬಿಟ್ಟಿದ್ರು. ಅದನ್ನೇನು ವಿಡಿಯೋನು ಮಾಡ್ಕೊಳಕ್ಕಾಗಿಲ್ಲ. ಮತ್ತು ಅವ್ನು ಮಾತಾಡಿಸಿದ್ದು ಫೋಟೋ ವಿಡಿಯೋ ಏನಿಲ್ಲ ಫ್ರೆಂಡ್ಸು. ಫುಲ್ಲು ರಶ್ ಆಗಿಬಿಟ್ಟಿತ್ತು. ನೋಡಿ ಇಲ್ಲೂ ಎಷ್ಟೊಂದು ರಶ್ ಇದೆ ಅಂತ. ಮತ್ತು ನಾವು ಬಾವ ಕರ್ಕೊಂಬಂದು ಊಟದ ಹತ್ರ ಬಿಟ್ಟರು, ಪೆಂಡಲ್ ಹಾಕ್ಸಿರೋ ಹತ್ರ. ನಾವು ಊಟ ಮಾಡಿಕೊಂಡು ಮತ್ತೆ ಬಂದ್ವಿ. ಇನ್ನು ಸ್ವಲ್ಪ ಹತ್ರನೇ ಮನೆ ಇದ್ದಿದ್ದು. ಮನೆಗೆ ನಡ್ರಿ ಅಂದರು. ನಾವು ಇನ್ನೊಂದು ಫಂಕ್ಷನ್ಗೆ ಇನ್ನೊಬ್ಬ ದೊಡ್ಡಮ್ಮ ಮನೆಗೆ ಬಂದವ್ರಿಗೆ ಹೋಗ್ಬೇಕಾಗಿತ್ತಲ್ವ. ಅದಕ್ಕೆ ಇಲ್ಲ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ. ಅವರು ಬ್ಯುಸಿ ಇರ್ತಾರಲ್ವ. ಅದಕ್ಕೆ ಇನ್ನೇನು ಮಾಡೋದು, ಇನ್ನು ಹೋಗಿನೂ ಏನು ಪ್ರಯೋಜನ ಇಲ್ಲ ಅಂತ ಫ್ರೀ ಇದ್ದಾಗ ಯಾವಾಗಲಾದರೂ ಹೋಗೋಣ ಅಂತ ಬಂದುಬಿಟ್ವಿ. ಊಟ ಎಲ್ಲ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡದಾಗಿ ಹಾಕಿದೆ ನೋಡಿ, ಎಷ್ಟು ಪೆಂಡಲು. ಅವ್ರ ಗುಂಪಿನವರು ಎಷ್ಟು 4-5 ಮನೆಯವರೇನೋ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಇದಕ್ಕಂತೂ 1 ಲಕ್ಷ 2 ಲಕ್ಷ ಆ ಥರ ಖರ್ಚು ಮಾಡಿದೆ ಆಗಲ್ಲ. ತುಂಬ ಲಕ್ಷಗಳು ಖರ್ಚು ಮಾಡಿ ಮಾಡಬೇಕಾಗುತ್ತೆ. ಅದಕ್ಕೆ ಇದನ್ನು ನಮ್ಮ ಗೌಡ್ರಲ್ಲಿ ಬಂದೆ ಅವ್ರನ್ನ ಒಂದು 20 ವರ್ಷಕ್ಕೋ 30 ವರ್ಷಕ್ಕೋ ಒಂದು ತಲೆಮಾರಿಗೆ 1 ಸಾರಿ 2 ಸಾರಿ ಮಾಡ್ತಾರೆ ಅಷ್ಟೇ. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮನೆಗೆ ಬಂದ್ವಿ. ನಮ್ಮನೆಗೆ ಬಂದು ಮತ್ತೆ ರಕ್ಷಾನ್ ಕರ್ಕೊಂಡು ಇನ್ನೊಬ್ಬ ದೊಡ್ಡಮ್ಮ ಅವ್ರ ಮನೆಗೆ ಹೋದ್ವಿ. ನೋಡಿ ಇನ್ನೊಬ್ಬ ದೊಡ್ಡಮ್ಮ ಅವ್ರ ಮನೆಗೆ ಬಂದ್ರಿ. ನೋಡಿ ಫ್ರೆಂಡ್ಸ್, ಅವರೇ ನಮ್ಮ ದೊಡ್ಡಮ್ಮ ಅಲ್ಲಿ ನಿಂತ್ಕೊಂಡಿರೋದು. ಅವ್ರದ್ದು ನಮ್ಮ ದೊಡ್ಡಮ್ಮನ ಸೊಸೆ ಇವ್ರದ್ದೇ ಇವತ್ತು ಬಂದವರ. ಇವರೇ ಇವತ್ತು ಕರ್ಗ ಎಲ್ಲ ಒತ್ತಿರೋದು. ಇಲ್ಲಿ ಇವ್ರದ್ದು ಈ ಊರಲ್ಲ, ಇವ್ರದ್ದು ಬೇರೆ ಊರಲ್ಲಿ, ಅವ್ರ ಗುಂಪವ್ರ ಊರಲ್ಲಿ ಬೇರೆ ಊರಲ್ಲೇ ಇವ್ರದ್ದು. ಊಟಕ್ಕೆಲ್ಲ ಮತ್ತು ಆ ಕಡೆ ಹಾಕಿದ್ದಾರೆ. ಇದ್ರ ಹಿಂದೆ ನೋಡಿಸಿದ್ರು, ಅದು ಸ್ವಲ್ಪ ದೂರ ಹಾಕಿದ್ದಾರೆ. ಯಾಕೆಂದರೆ ತುಂಬ ಜನಕ್ಕೆ ಒಂದು ಸಾರಿಗೆ ಒಂದು 500-600 ಜನ ಕುತ್ಕೊಳ್ಳೋಷ್ಟು ಇವ್ರು ಹಾಕಿದ್ರು. ಅವರಂತೂ ಇನ್ನೂ ಒಂದು ಸಾರಿಗೆ 1000 ಜನ ಕುತ್ಕೊಳ್ಬೋದು, ಅಷ್ಟೊಂದು ಚೇರು ಹಾಕಿದ್ರು ಒಂದು ಸಾರಿಗೆ. ಅದಕ್ಕೆ ಸ್ವಲ್ಪ ದೂರದಲ್ಲಿ ಹಾಕಿದ್ರು. ನಮ್ಮ ಹಿಂದೆ ನೋಡಿ ಆ ಕಡೆ ಹಾಕಿದ್ರು ಊಟಕ್ಕೆ. ನಾವೆಲ್ಲ ಸ್ವಲ್ಪ ಹೊತ್ತೆಲ್ಲ ಇಲ್ಲಿ ಕುತ್ಕೊಂಡು ಮಾತಾಡಿ. ಇವರೆಲ್ಲ ನೋಡಿ ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ದೊಡ್ಡಮ್ಮನ ಮಗಳು ಅವರು, ಬ್ಲೂ ಕಲರ್ ಸರಿ ದೊಡ್ಡಮ್ಮನ ಮಗಳು. ಎಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಬಂದ್ವಿ ಫ್ರೆಂಡ್ಸ್. ಈ ದೊಡ್ಡಮ್ಮ ಅವರು ಫಂಕ್ಷನಲ್ಲಿ ಸ್ವೀಟು, ಆ ದೊಡ್ಡಮ್ಮ ಅವರು ಸ್ವೀಟ್ ಫಂಕ್ಷನಲ್ಲಿ ಖಾರ. ಅಂದರೆ ಅವ್ರು ನಾನ್ ವೆಜ್ಜು, ಇವರು ವೆಜ್ಜು. ಇಲ್ಲಂತೂ ಯಾರಿಗೂ ಊಟ ಮಾಡೋದಕ್ಕೆ ಇಷ್ಟನೇ ಆಗಲಿಲ್ಲ. ಅಲ್ಲೇ ಎಲ್ಲ ಊಟ ನಾನ್ ವೆಜ್ ಎಲ್ಲ ಊಟ ಮಾಡ್ಕೊಂಬಂದಿದ್ವಲ್ಲ, ಮತ್ತು ಇಲ್ಲೆಲ್ಲ ಬಲವಂತ ಮಾಡ್ತಿದ್ರು ಊಟ ಮಾಡಿ ಅಂತ. ಒಂದು ಸ್ವಲ್ಪ ಹೊತ್ತು 1/2 hour ಕೂತ್ಕೊಂಡಿದ್ದು. ಹಾಗೆ ಕೂಲ್ ಡ್ರಿಂಕ್ಸ್ ಕೊಟ್ಟರು, ಕುಡ್ಕೊಂಡು ಮತ್ತು ಇನ್ನು ನಾಳೆ ಎಲ್ಲ ಮತ್ತೆ ಮಂಡೇ ಇದೆ ಬನ್ನಿರಿ ಅಂತ ಹೇಳ್ತಿದ್ರು ನಮ್ಮ ದೊಡ್ಡಮ್ಮ. ನಾಳೆ ಕಿವಿ ಶಾಸ್ತ್ರ ಇದೆ, ಕಿವಿ ದಾವರ ಇದೆಯಲ್ಲ, ಮಕ್ಕಳಿಗೆಲ್ಲ ಹೂ ಮೂಡಿಸಿ ಕಿವಿ ಚುಚ್ಚೋ ಶಾಸ್ತ್ರ, ಅದಕ್ಕೆ ಬನ್ನಿರಿ ಅಂತ ಹೇಳ್ತಿದ್ರು. ಇಲ್ಲಿ ಒಬ್ಬಟ್ಟು ಊಟ, ಸ್ವೀಟು ಮತ್ತು ಮುದ್ದೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಪಲ್ಯಗಳು ಎಲ್ಲ ಮಾಡಿದರು. ಪೂರಿ, ಚೆನ್ನ ಮಸಾಲ, ಆಲ್ಮೋಸ್ಟ್ ವೆಜ್ಜು ಏನೇನು ಮಾಡ್ತಾರೋ ಅದೆಲ್ಲ ಇತ್ತು. ಅಲ್ಲೂ ಸ್ವಲ್ಪ ಸುಮ್ಮನೆ ಲೈಟಾಗಿ ಸ್ವಲ್ಪ ಕುತ್ಕೊಂಡು ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಮನೆಗೆ ವಾಪಸ್ ಆದ್ವಿ. ನಮ್ಮೂರಿಗೆ ಹೋದ್ವಿ. ಅಮ್ಮನ ಚಿಕ್ಕಮ್ಮನ ಬಿಡಬೇಕಾಗಿತ್ತಲ್ವ, ಅಲ್ಲಿ ಹೋದ್ರಿ. ಅಲ್ಲಿ ಹೋಗಿ ಮತ್ತೆ ಬಿಟ್ಬಿಟ್ಟು ನಾವು ಮನೆಗೆ ವಾಪಸ್ ಆದ್ವಿ ಫ್ರೆಂಡ್ಸ್. ಇಷ್ಟೇ ಬಂಡೆ ಅವ್ರದ್ದು ವ್ಲಾಗ್ ಇದು.
ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪ್ಲೀಸ್ ಡೀಟೇಲಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಅಷ್ಟೇ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.